ಮೊಮ್ಮಗ್ನೇ 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 ಏನು ಮಾಡ್ತಾವನಪ್ಪ ಇವನು? ಮೊಮ್ಮಗ್ನೇ ಎಲ್ಲೋದ್ನೋ ಏನು ಕಥೆಯೋ. ಲೋ ಮೊಮ್ಮಗ್ನೇ. ಅಜ್ಜಿ ಬಾ ಬಾಜಿ ಬಾ. ಅಯ್ಯೋ ಮುದ್ದಿನ ಮೊಮ್ಮಗನೇ, ಯಪ್ಪ ಸದ್ಯ ರಾತ್ರೆಲ್ಲ ಕನ್ಸಗೂ ನೀನೆ, ಕುಂತ್ರು ನಿಂದೆ ಯೋಚನೆ, ನಿಂತ್ರು ನಿಂದೆ ಯೋಚನೆ. ನನಗಂತೂ ತಾಳೆ ಕೇಟ್ ಕ್ಯಾರ ಹಿಡ್ದೋಗ್ಬಿಟ್ಟಿದ್ದು ಕಣ ಮೊಮ್ಮಗನೇ ನಿನ್ನ. ನೋಡಿದಂಗೆ ಆಯ್ತಾನೆ ಇರಲಿಲ್ಲ ಇರಕ್ಕೆ. ಅಯ್ಯೋ ಮೊಮ್ಮಗ 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 ಅಂತ ಹೇಳ್ಬಿಟ್ಟು ಮನ್ಸಾಗೆಲ್ಲನೂ ಅದೇನೇ ನೀಯ ಕೊರತ್ನೆ. ಅಯ್ಯೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಸಾಕಾಗೋಯ್ತು. ಯಾರನೇನೋ ಅನ್ಕೋತಾರೇನೋ, ನಿಮ್ಮ ಅಮ್ಮ ಬೈತಾಳೇನೋ ಅನ್ಕೊಂಡು ಸುಮ್ಕಿದ್ದೆ. ಆಗಿದ್ದಾಗಲಿ ಈಗಿತ ಹೋಗಿ ಮಾತಾಡ್ಸ್ಕೊಂಡು ಬೋರನಿ ಅಂತ ಹೇಳ್ಬಿಟ್ಟು ಹಂಗೇನೇ ಬಂದೆ ಮೊಮ್ಮಗನೇ. ಸಂದಕ್ಕಿದ್ಯೇನಪ್ಪ? ಅಜ್ಜಿ ಸಂದಕ್ಕಿವ್ನಿ, ನೀನ್ ಸಂದಕ್ಕಿದ್ಯಾ? ಏನು ಮೊಮ್ಮಗನೇ, ನೀನು ಇಲ್ದಿರೋದಕ್ಕೆ ನಾನು ಎಲ್ಲಿ ಸಂದಕ್ಕಿರ್ಲಿ ಹೇಳು? ನೀ ಸಂದಕ್ಕಿದ್ದಿದ್ರೆ ನಾನು ಸಂದಕ್ಕಿರ್ತಿದ್ನೇನೋ. ನೀನೇ ಹಿಂಗೆ ಹಳೆ ಮನೆಗಿರೋದು ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ ಕಣ. ಎಂಥ ಕೆಲಸ ಮಾಡ್ಬಿಟ್ಲು ಪೊದ್ದಿ ಮಗನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಹೊಟ್ಟೆಲ್ಲ ಉರಿದು ಹೋಯ್ತದೆ. ನಾನು ಅಲ್ಲಿಗೆ ಬುದ್ಧಿ ಬೇರೆ ಹೇಳ್ಬಿಟ್ಟು ಬಂದೆ. ಅಲ್ಲ ಕಣಮ್ಮಿ ಸೇರ್ಸು, ಏನಾಯ್ತದೆ ಮಗನ ಕರ್ಸು ಅಂತ ಎಷ್ಟು ಹೇಳ್ದೆ ಗೊತ್ತೇ? ಅವಳು ಜಗ್ಗೋದೇ ಇಲ್ಲ ಅವಳಂತೂ. ಅವಳು ಆಟಮಾರಿ ಅಂತ ನಿಂಗೂ ಗೊತ್ತಲ್ಲ. ಅಯ್ಯೋ ಅಜ್ಜಿ ಈಚೆ ಕಡೆನೆ ಕುಂತ್ಕೊಂಡು ಮಾತಾಡ್ತಿದ್ಯಲ್ಲ, ಬಾ ಒಳಗಡಿಗೆ ಬಾ ಮಾತಾಡನಿ ಬಾ. ಏಯ್ ನಡಿಯೇ ಒಂದ್ ಲೋಟ ಕಾಪಿಗೆ ನಡಿ. ಏನೋ ಈಗ ನೀನು ನೋಡಿದಕ್ಕೆ ಸಮಾಧಾನ ಆಯ್ತು. ಇಲ್ಲ ಅಂದಿದ್ರೆ ನಂಗೆ ಸಮಾಧಾನ ಅನ್ನೋದೇ ಆಯ್ತಿರಲಿಲ್ಲ ಕಣಪ್ಪ. ಎಲ್ಲ ಸಮಾಧಾನನೂ ನಿನ್ನಿಂದನೇ ನೀ ಮೊಮ್ಮಗನೇ. ಏನೇ ಹೇಳು, ನೀರನ್ನೊಬ್ಬ ವಂಶ ಕುಡಿ ಅಂತ ಹೇಳ್ಬಿಟ್ಟು ನಿನ್ನೂ ನಿಮ್ಮ ಮಮ್ಮಿಗೆ ಮನೆಯಿಂದ ಈಚೆ ಕಡೆಗೆ ಹಾಕಿರೋದು ನನಗಂತೂ ಒಸಿನೂ ಇಷ್ಟ ಆಗಲಿಲ್ಲ. ನಿಮ್ಮ ಅಮ್ಮನ ಮೇಲೆ ಜಗಳ ಮಾಡ್ಕೊಂಡು ನನ್ನ ಮೊಮ್ಮಗನ ಜೊತೆನೇ ಇರೋದು. ನನ್ನ ಮೊಮ್ಮಗನ ಬಿಟ್ಟು ನಾನು ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಕಾಫಿ ತಗೊಳ್ಳಿ. ಅಯ್ಯೋ ನಮ್ಮ ಅಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟೇ ಬುಡಜ್ಜಿ. ಎಷ್ಟು ಹೇಳಿದ್ರು ನಮ್ಮ ಅಮ್ಮಂಗೆ ನಮ್ಮ ಯಾಲು ಸಿಪಿ ಕರುಣೆ ಅನ್ನೋದೂ ಗೊತ್ತಿಲ್ಲ. ಇಲ್ಲಿ ನೋಡಜ್ಜಿ, ನಾನು ಈ ಮನೆಯಾಗೆ ಕಷ್ಟಪಟ್ಕೊಂಡು ನಾನು ಒಬ್ಬ ಕೆಲಸ ಮಾಡಬೇಕು. ಈಗ ಇವಳೊಂದು ದಿನ ಕೂಲಿಗೆ ಹೋದ್ಲು, ಯಾಕೋ ಇವಳಿಗೂ ಆಗ್ಬರ್ಲಿಲ್ಲ. ಜ್ವರವೆಲ್ಲ ಬಂದ್ಬಿಟ್ವು. ಅದಕ್ಕೆ ನೀವು ಬಿಟ್ಬಿಟ್ವಿ, ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ನನ್ನ ಮೇಲೆ ಕರುಣೆ ಅದು ಯಾವಾಗ ಬಂದು ಯಾವಾಗ ಮನೆಗೆ ಬಿಟ್ಕೊತದ ನಾಕಾಣೆ. ಇನ್ನು ನಮ್ಮ ಅಮ್ಮನ ವಿರುದ್ಧ ಮಾತಾಡೋಕ್ಕೆ ಅಪ್ಪಂಗೂ ಬಯಸ್ಯಾನೆ. ಅಮ್ಮ 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 ಎಲ್ಲದಕ್ಕೂ ನಮ್ಮ ಅಮ್ಮನೇ ಮೇಯ್ನ್ ಅಲ್ವೇ. ಅಯ್ಯೋ ಬಿಡು, ನೀನು ಅದ್ರ ಬಗ್ಗೆ ಚಿಂತೆನೇ ಮಾಡಕ್ಕೆ ಹೋಗ್ಬೇಡ. ನಾನಿದ್ದೀನಲ್ಲ, ನಾನು ಮಾತಾಡ್ತೀನಿ ನಿಮ್ಮ ಅಮ್ಮನ ಹತ್ರ ನಿಮ್ಮ ಅಪ್ಪನ ಹತ್ರ ಕೂತ್ಕೊಂಡು. ನಾನು ಮಾತಾಡ್ತೀನಿ. ನಿಮ್ಮ ಅಪ್ಪನ ಹಾಕಿದ ಗೆರೆ ದಾಟಕ್ಕಿಲ್ಲ, ನಿಮ್ಮ ಅಮ್ಮನೂ ಅಷ್ಟೇ ನಾನು ಹೇಳಿದ ಮಾತು ಮೀರಕ್ಕಿಲ್ಲ. ನಿಮ್ಮ ಅಮ್ಮ ನಾನು ನೋಡ್ಕೊತೀನಿ, ಸುಮ್ಮನಿರು. ಹೆಂಗೋ ನಾನು ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡಿ ನೋಡ್ಕೊತೀನಿ, ಸುಮ್ಕಿರು ಸರಿನೇ. ನಂಗೆ ನೀನು ಸಂದಕ್ಕಿರ್ಬೇಕಷ್ಟೇ ಇರೋನೊಬ್ಬ ಮೊಮ್ಮಗ. ಇನ್ನೇನಪ್ಪ ಬ್ಯಾರೆ ಇನ್ನು ಯಾರಪ್ಪ ಅವರೇ? ಇನ್ನು ನಮ್ಮನಿಗೆ ನಿಮ್ಮ ದೊಡ್ಡಪ್ಪಂಗೆ ಎಲ್ಲ ಹೆಣ್ಮಕ್ಳೇ ನಿನ್ನೆ. ಇವರು ಇರೋನೊಬ್ಬ ವಂಶ ಉದ್ಧಾರಕ್ಕಂದ್ರೆ ನೀನೇನಿಯ ಹೆಂಗಿರ್ಬೇಕು ಹೇಳು? ನನ್ನ ವಂಶನ ಬೆಳೆಸ್ಕೊಂಡು ಹೋಗೋನು ನೀನೇನೇನೆ. ನೀನು ಮೊದಲು ಸಂದಕ್ಕಿದ್ರೆ ನಾನು ಸಂದಕ್ಕಿದ್ದಂಗೆನೇನೆ. ಏನಮ್ಮ ಈ ಮುದುಕೆ ಇಷ್ಟೊಂದು ಮಾತಾಡ್ಕೊಂಡು ಬಂದವಳಲ್ಲ, ನಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಬಂದ್ಬಿಟ್ಟೈತೆ ಏನೋ? ಯಾವ ನನ್ನ ಮಗಂಗೆ ಗೊತ್ತಾ? ಏನೋ ಹೇಳ್ತಾವಳೆ, ಕೇಳಿಸ್ಕೋಬೇಕು. ಅಜ್ಜಿ ನಿನ್ಗಾದ್ರೂ ನನ್ನ ಕಷ್ಟ ಅರ್ಥ ಆಗಿ ನೀನಾದ್ರೂ ನನ್ನ ಅರ್ಥ ಮಾಡ್ಕೊಬಿಟ್ಟಲ್ಲ ಸಾಕಜ್ಜಿ. ಹೆಂಗೋ ಅಮ್ಮಂಗೆ ಒಂಚೂರು ಹೇಳ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಏನಾರ ಒಂದ್ಸಿ ಜೀವನಕ್ಕೆ ಅಂತ ಇದು ಮಾಡ್ಕೊಡಜ್ಜಿ. ಎಲ್ಲ ಒಳ್ಳೇದಾದರೆ ನನಗೂ ಸಾಕು. ನಾನು ನೀನು ಅಮ್ಮ ಅಪ್ಪ ನನ್ನ ಹೆಂಡತಿ ನಮ್ಮ ಅತ್ತೆ ಎಲ್ಲರೂ ಸಂದಕ್ಕಿರ್ಬೋದು. ಸರ್ ಮಾಡ್ತೀನಿ. ಒಂದು ತಿಂಗಳು 2 ತಿಂಗಳು ನಿಮ್ಮ ಮನೆಗೇನೆ ಇರ್ತೀನಿ. ನಿಮ್ಮ ಮನೆಗೇನೆ ಇದ್ದರೆ ನಿಮ್ಮ ಅಮ್ಮಂಗೂ ಇಲ್ಲಿರೋ ಕಷ್ಟ ಪಷ್ಟ ಎಲ್ಲ ಹೋಗ್ಬಿಟ್ಟು ಹೇಳ್ತಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಹಿಂಗೆ ನಡೀತಾ ಐತೆ ನಿನ್ನ ಮಗನ ಮನೆಗೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ರೆ ಅಲ್ವೇ ಅರ್ಥ ಆಗೋದು. ಅದಕ್ಕೆ ಇಲ್ಲೇ ಒಂದು 2 ತಿಂಗಳು ಇರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ ನಿಮ್ಮ ಮನೆಗೇನೆ. ಇದು ಬಿಟ್ಟು ಹೆಂಗೋ ನಿಮ್ಮ ಸಂಸಾರನೇ ಸರ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀಯಾ? ಅದಕ್ಕೇನಂತೆ ಇರಜ್ಜಿ, ಬ್ಯಾಡ ಅಂತಂದ್ರೆ ಯಾರು? ಆರಾಮಾಗಿರು. ನಿನ್ಗೆ ಯಾರು ಬ್ಯಾಡ ಗೀಡ ಅಂತ ಯಾರು ಅನ್ನಕ್ಕಿಲ್ಲ. ನೀನು ಒಳ್ಳೆ ಸಂದ ಕೇಳ್ತಿರಲ್ಲ, ಬ್ಯಾಡವಾ ಅಂತ ಕೇಳ್ತೀಯ. ಇರು ಏನಾಯ್ತದೆ? ನಮ್ಮ ಮನೆಗೆ ನೀನೆ ನಮ್ಮ ಸಂಸಾರ ಸುರು ಮಾಡಬೇಕು ಅಂತ ಬಂದಿದ್ಯಾ ಅಂತಂದ್ರೆ ನಾನು ಬ್ಯಾಡ ಅಂತ ಈಚೆ ಕಡೆ ಕತ್ತೊಳ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನಂದ್ರೆ ನನಗೂ ಬಲಿಷ್ಠ ತಾನೇ. ಇರಜ್ಜಿ, ಚಿಕ್ಕ ಹುಡುಗನಾಗೆಲ್ಲ ಸಂದಕ್ಕೆ ನೋಡ್ಕೊಂಡಿದ್ಯಾ, ಮಾಡಿದ್ಯಾ. ನನ್ನ ಕಷ್ಟ ನೀನು ಒಬ್ಳಿಗೇನೆ ಅರ್ಥ ಆಗೋದು. ನಮ್ಮ ಅಪ್ಪ ನಮ್ಮ ಅಮ್ಮಂಗೂ ಅರ್ಥ ಆಯ್ತಿಲ್ಲ ನಮ್ಮ ಕಷ್ಟ. ಅದಕ್ಕೆ ಹೇಳಿದ್ದು ನೀನಿರು, ಇಲ್ಲೇ ಇದ್ದು ನೀನು 2-3 ತಿಂಗಳು ಇರು. ಹೆಂಗೋ ನಮ್ಮ ಅಮ್ಮಂಗೂ ಸಿ ನಮ್ಮ ಅಪ್ಪಂಗೂ ಸಿ ಬುದ್ಧಿ ಹೇಳಿ ನಮ್ಮದು ಹೊಸಿ ಸಂಸಾರ ಸೋರು ಮಾಡಿ ನಮಗೂ ಒಂಚೂರು ಹೊಲ ಜಮೀನು ಮನೆಯೆಲ್ಲ ಕೊಡಂಗೆ ಮಾಡಿಸ್ಬಿಡಜ್ಜಿ. ನಾನು ಸಾಯಾದ್ರೊಳಗಡೆ ನಿಂದೆಲ್ಲ ಸುರು ಮಾಡ್ತೀನಿ, ಸುಮ್ಕಿರು. ನಿಮಗೆಲ್ಲ ಒಂದು ದಾರಿ ಮಾಡ್ತೀನಿ. ಇನ್ನೇನು ಅನ್ಕೊಂಡೆ? ಈಗ ನಿಮ್ಮ ದೊಡ್ಡಪ್ಪವನಲ್ಲ, ನಿಮ್ಮ ದೊಡ್ಡಪ್ಪ ಶಾದಿನ ಮದುವೆ ಮಾಡ್ಕೊಂಡು ಆಳು ಬಿದ್ದೋಗಿದ್ದ ನೋಡು. ಬೆಣ್ಣೆ ಶಾಂತಮ್ಮನ ಮದುವೆ ಮಾಡಿಸಿ ಸೆಟ್ಲು ಮಾಡಿಸ್ದೆ. ಹಾಗೇನೇ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಂದರೆ ನಿಮ್ಮ ನಿಧಿ, ನಿಮ್ಮ ಅಕ್ಕ ನಿಧಿ ಅವಳದು ಅಷ್ಟೇ. ಹೆಂಗಿತ್ತು ಈಗ ನೋಡು. ಅವಳಿಗೆ ಆಸ್ತಿ ಪಾಸ್ತಿ ಎಲ್ಲ ಕೊಡಿಸಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಂಗೆ ಮಾಡೀವ್ನಿ. ಯಾರು ಮಾಡಿದ್ದು? ನಾನೇ. ನನ್ನ ಮಗಳು ಸುಮ ಅವಳಲ್ಲ, ನಿಮ್ಮ ಅತ್ತೆ, ಅವಳು ಹಾಳು ಬಿದ್ದೋಗಿದ್ಲು. ಏನೂ ಗೊತ್ತಿರ್ತಿರ್ಲಿಲ್ಲ. ಈಗ ನೋಡು ಹೆಂಗೋ ಮಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಂಗೆ ಮಾಡಿದ್ದೀನಿ. ಯಾರು ಮಾಡಿದ್ದು?
ನಾನೇ. ಹ್ಞೂ ಮನೆಗೆ ಇರಿಕ್ಳು ಅಂತ ಹೇಳ್ಬಿಟ್ಟಿರೋಳು ನಾನು ಒಬ್ಳೇನೆ. ನಾನು ಹೇಳ್ದಿದ್ದಂಗೆ ಇನ್ನು ಯಾರಿಗೆ ಹೇಳೋಕ್ಕಾಯ್ತದೆ ಹೇಳು. ನಾನು ಹೇಳ್ಬೇಕು ಅವ್ರು ಕೇಳಬೇಕು. ಒಂದು ಕಡೆಯಿಂದ ಎಲ್ಲರ ಸಂಸಾರನೂ ಸರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನಿನ್ನ ಸಂಸಾರ ಯಾ ಲೆಕ್ಕಮ್ಮ ಮಗನೇ, ನಿನ್ನ ಸಂಸಾರನೂ ಸರ್ ಮಾಡಿಬಿಟ್ಟೆ ಹೋಗೋದು ನಾನು. ಇದೇನಿದು ಇನ್ನೊಂದು ಯಾವುದೋ ವಕ್ರ ಬಂದು ತಗ್ಲಕ್ಕಂತಲ್ಲ ನಿಂಗೆ. ಈ ವಕ್ರ ಮುದೇವಿನ ಮನೆಗೆ ಇಕ್ಕಬೇಕಾ ನೀನು? ಇವಳಿಗೂ ಸೇವೆ ಮಾಡಬೇಕಾಯ್ತದೆ. ಏನಮ್ಮ ಮಾಡೋದು? ಇವರಪ್ಪ ಬಂದಿದ್ದಕ್ಕೆ ನಿನಗೆ ತಲೆ ಕೆಟ್ಟು ಕೆರಾಗಿತ್ತು. ಹೇಗೆ ಮತ್ತೆ ಈ ಮುದುಕಿನೂ ಬಂದಿದ್ರೆ ಹೆಂಗೆ ನೋಡ್ಕೊಂಡ್ಲಿ ನಾನು? ನಮಗೆ ತಿನ್ನಕ್ಕೆ ಒಂದು ಟೈಮ್ಗಿದ್ರೆ ಒಂದು ಟೈಮ್ಗಿರಕ್ಕಿಲ್ಲ. ನಾವೇ ಒದ್ದಾಡ್ಕೊಂಡು ಸಾಯ್ತಿರ್ತೀವಿ. ಅಂಥದ್ರೊಗೆ ಈ ಮುದುಕಿ ಬಂದು ಸಹಾಯ ಮಾಡೋದಿದ್ರೆ ಬ್ಯಾರನ ಮನೆಗೆ ಇದ್ಕೊಂಡೆ ಸಹಾಯ ಮಾಡ್ಬೋದಲ್ಲ. ನಮ್ಮ ಮನೆಗೆ ಬಂದು ಇಲ್ಲೇ ಟಿಕಾಣಿ ಉಡ್ಬಿಟ್ಟು ಕೆಲಸ ಮಾಡುವಂತ ಸಹಾಯ ಮಾಡುವಂತ ಹೇಳ್ಬಿಟ್ಟು ಯಾರೇ ಹೇಳಿದ್ರು ಈ ಮುದುಕಿಗೆ? ನನಗಂತೂ ಮೈಯೆಲ್ಲ ಉರ್ದೋಯ್ತದೆ ಕಣಮ್ಮ ಈ ಅಮ್ಮನ ನೋಡಿದ್ರೆ. ಇಷ್ಟು ದಿನ ನಾನು ನೀನು ಹೆಂಗೋ ನೆಮ್ಮದಿ ತಿನ್ಕೊಂಡಿದ್ವಿ. ಇವಾಗ ಈ ಬುಡ್ಡಿ ಬಂದಮೇಲೆ ಇನ್ನು ನೆಮ್ಮದಿ ಅನ್ನೋದೆಲ್ಲನೂ ದೂರದ ಮಾತೆ ನಿನಗೆ. ಇನ್ನು ಯಾ ನೆಮ್ಮದಿ ಐತೆ ಬಾ ನಂಗಂತೂ. ಇನ್ನು ಯಾ ನೆಮ್ಮದಿನೂ ಇಲ್ಲ. ಥು, ಏನು ಮಾಡೋದು ಏನು ಕತೆನೋ. ಓದ್ಯ ಪಿಸಾಚಿ ಅಂದರೆ ಬಂದೆ ಗವಾಕ್ಸಿ ಅನ್ನಂಗೆ ಗವಾಕ್ಸಿನಾಗ ಬರ್ತದಲ್ಲ, ಹಂಗೆ ಬಂದ್ಬಿಟ್ಟು ಸೇರ್ಕೊಬಿಟ್ಟವಳೆ. ಏನಾರ ಮಾಡಿ ಮುದುಕಿನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ನೋಡು, ಇಲ್ಲಾಂದ್ರೆ ಆಗಲ್ಲ. ಅಜ್ಜಿ ನೀನು ಬಂದಿದ್ದು ನೀನು ಇಲ್ಲಿರೋದು ನನಗಂತೂ ಭಾಳ ಖುಷಿ ಆಯ್ತೈತೆ ಕಣಜ್ಜಿ. ಯಾರೋ ಒಬ್ರು ನಮ್ಮವರು ಅಂತ ಇದ್ರೆ ನನಗೂ ಧೈರ್ಯ ಖುಷಿ. ನಮ್ಮ ಮನೆಗೆ ದೊಡ್ಡವರು ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ನೀವೇನೇನೆ ಎಲ್ಲ ನಮಗೆ ಸರಿ ದಾರಿ ತೋರಿಸ್ಕೊಂಡು ಹೋಗ್ಬೇಕು. ನಾನು ಇವಾಗ ಕಷ್ಟದಾಗೆ ಇದ್ದೀನಿ. ಹೆಂಗೌಸಿ ನಾನು ಸೆಟ್ಲ್ ಆಗಂಗೆ ಮಾಡ್ಬಿಡಜ್ಜಿ. ನಿಮ್ಮ ಅಮ್ಮಗ ಮುಂದಕ್ಕೆ ನಿಮ್ಮ ಹೆಸ್ರು ಹೇಳ್ಕೊಂಡು ಸಂದಕ್ಕಿತ್ತಿ ನಾನು. ಆಯ್ತು ಹೇಳು. ಈಗ ನಾನು ಬಂದಿದ್ದೀನಲ್ಲ ಎಲ್ಲ ಸರ್ ಮಾಡ್ಬಿಟ್ಟು ಹೋಯ್ತೀನಿ. ನೀನು ಆಯ್ತು ಬಿಡು, ನೀನು ಜಾಸ್ತಿ ತಲೆ ಕೆಡಿಸ್ಕೊಂಡು ತಲೆ ಗೊಬ್ಬರ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನೆಲ್ಲ ನೋಡ್ಕೊತೀನಿ, ನಾನೆಲ್ಲ ಮಾಡ್ಕೊತೀನಿ. ನೀನು ಯೋಚನೆ ಮಾಡಬೇಡ, ಆರಾಮಾಗಿ ಸಮಾಧಾನ ಮಾಡ್ಕೊಂಡಿರು, ಸರಿನಾ? ಮತ್ತೆ ನೀನು ಎಂಡ್ರು ಏನು ಮನೆಗೆ ಇತ್ತಳ? ಸುಮ್ಮನೆ ಎಲ್ಲರೂ ಮನೆಗೆ ಕುಂತ್ಕೊಂಡ್ರೆ ಆಯ್ತದ ಮಗ. ನಿಮ್ಮ ಜೀವನ ಸೆಟ್ಲಾಗಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಬಿಟ್ಟು ದುಡಿಮೆ ಮಾಡ್ಕೊಂಡು ಎಲ್ಲರೂ ಜೀವನ ಮಾಡಬೇಕು. ಅವಾಗೇ ನೀನು ಮನೆ ಉದ್ಧಾರ ಆಗೋದು. ಈಗ ನೋಡು, ನಿಮ್ಮ ಮನೆಗೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲರೂ ಮಾಡೋಕ್ಕಿಲ್ವೇ? ಹಾಗೆ ನೀನಿಯ ಮನೆಗೆ ಯಾರು ಕುಂತ್ಕೋಬಾರ್ದು. ಏನು ಬಿಕ್ಕಮ್ಮರೇ, ಏನಂತೀರಾ? ಅಯ್ಯೋ, ನೀವು ತಾನೇ ಅಷ್ಟೇ. ನಮ್ಮೂರಾಗೆ ಬೀಡಿ ಎಲ್ಲ ಸುತ್ತಾರೆ. ಬಿಕ್ಕಮ್ಮರೆ ಕೇಳಿಸ್ಕೊಳ್ಳಿ, ನೀವು ಬೀಡಿ ಸುತ್ತೇನೆ 5,000 ರೂಪಾಯಿ ಮ್ಯಾಲೆ ದುಡ್ಕೋಬೋದು. ಮನೆ ಕುಂತ್ಕೊಂಡೆ ನೀನಿಯ ಮನೆ ಕುಂತ್ಕೊಂಡು ಏನು ಮಾಡ್ತಿದ್ದೀರಾ ಈ ವಯಸ್ಸಾಗೆ? ನಾನೇನೇ ಒಂದು ಸಣ್ಣ ಕುಂತ್ಕೊಂಡಿದ್ದಂಗೆ ಬರೀ ಮಕ್ಕಳು ಬಾಳ್ ಸೊಲ್ ಮಾಡೋಕ್ಕೆ ಅಂತ ಓಡಾಡ್ತೀವಿ. ನೀವು ಮಗಳು ಮನೆಗೆ ಬಂದಿದ್ದೀರಮ್ಮ, ಏನಾರ ಹೊಸಿ ನನ್ನ ಅಮ್ಮ ಒಂದು ಸಹಾಯ ಮಾಡೋಕ್ಕಾಗಕ್ಕಿಲ್ವೇ? ನಾಳೆಯಿಂದ ಬೀಡಿ ಸುತ್ತ ಕೇಳ್ತೀನಿ, ಬೀಡಿ ಸುತ್ತಿ. ಅದ್ರಾಗೆ ಒಳ್ಳೆ ದುಡ್ಡು ಸಿಗ್ತದೆ, ಆರಾಮಾಗಿ ದುಡ್ಕೋಬೋದು. ಏನು ಕಮ್ಲಿ, ನೀನೇನು ಕೆಲ್ಸಕ್ಕೆ ಹೋಯ್ತಾ ಇದೀಯಾ? ಏನೂ ಇಲ್ಲ ಇನ್ನ. ಅಯ್ಯಯ್ಯೋ, ಮನೆ ಕುಂತ್ಕೊಂಡು ಓದ್ ಬಿಡ್ಬೋದು. ಏನಕ್ಕೆ ಎಣಸ್ ಕೇಳ್ತಿರೋ ನಾವ ನೀವಂತೂ ಮನೆ ಕುಂತ್ಕೊಂಡು? ಅಯ್ಯೋಯ್ಯಪ್ಪ, ಕುಂತ್ಕೊಂಡು ತಿಂದ್ರೆ ಅದೇನೋ ಕುಡ್ಕೆ ದುಡ್ಡಾದ್ರೂ ಸಾಲದು ಅಂತ ಹೇಳಕ್ಕಿಲ್ವಾ? ಕುಂತ್ಕೊಂಡು ತಿಂತೀರೇನು? ಕಾಮ್ಲಿ, ಯಾರ್ಗನ ಹೇಳಿ ಕೂಲಿ ಕೆಲಸ ಯಾವ್ದನ ಒಂದು ಗಿಟ್ಟಿಸ್ಕೊಡ್ತೀನಿ. ಇಲ್ಲ, ಸಾವುಕಾರ ಮನೆಯಾಗೆ ದನ ಮೇಸ ಕೆಲಸನೂ ಐತೆ ಅಂತ ಹೇಳ್ತಿದ್ರು. ಅದು ಸಾವುಕಾರ ಮನೆಗೆ ದನ ಮೇಸ ಕೆಲ್ಸಕ್ಕೆ ಹೋದ್ರು ತಿಂಗ್ಳಿಗೆ 12,000 ಕಾಸು ಕೊಡ್ತಾರಂತೆ. ನೋಡು, ಸುಮ್ಮನೆ ನಾಳಿಗೆ ಬಾ ನನ್ನ ಜೊತೆ, ನಾನೇ ಸೇರಿಸ್ಕೊಡ್ತೀನಿ. ನನಗೆ ಗೊತ್ತಿರೋನೆ, ನನ್ನ ಮೊಮ್ಮಗಳು ಅಲ್ಲೇ ಅಲ್ವೇ ಇರೋದು. ಹೇಳಿದ್ರೆ ಸೇರಿಸ್ಕೊತಾಳೆ. ಹಿಂಗ್ ಕಷ್ಟ ಅಂತ ಹೇಳಿದ್ರೆ. ಅಮ್ಮ, ಇವಮ್ಮ ಏನಮ್ಮನ ಕುಣ್ ಸೂಟ ಹಾಕಕ್ಕಿಲ್ಲ ಅನಿಸ್ತದೆ. ತಿಥಿ ಮಾಡಾಕ್ ಬಿಡ್ತಾಳೆ ನಮ್ದು. ನಿನ್ ಗಂಡು ನೀನು ಹೇಳೆ ಬೇಡ ಇರಿಸ್ಕೊಳ್ಳೋದು ಅಂತ ನನಗೆ ಬೀಡಿಸುತ್ತು ಅಂತ ಹೇಳ್ತಾಳಲ್ಲ, ನನಗೆ ಕೂಲಿ ಕಳಿಸ್ತೀನಿ ಅಂತಾಳಲ್ಲ. ಮಾಡ್ತೀನಿ, ಈ ಮುದುಕಿನ ಹೆಂಗನ ಮಾಡಿ ಮನೆಯಿಂದ ಓಡಿಸ್ಬೇಕು. ನನ್ನ ಗಂಡ ಅವನಲ್ಲ, ನಾನೊಂದು ಮಾತು ಕೇಳಿದಂಗೆ ಒಪ್ಕೊಂಡಿರೋದು ನೋಡು. ತೊರಿದ್ರು ನನ್ನ ಮಗ. ನಾವು ಕೆಲಸ ಮಾಡ್ತೀವಿ ಬಿಗ್ರೆ, ನೀವೇನ್ ಮಾಡ್ತೀರಾ? ಅಯ್ಯೋ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದೇನು ಕೆಲಸ ಅಲ್ವೇ? ನಿಮ್ಮನ್ನೆಲ್ಲ ನೋಡ್ಕೊಬಾರ್ದೆ? ಏನೇನು ಕೆಲಸ ಮಾಡ್ತಿರ್ತೀರಾ? ತಿಂಗಳ ಎಷ್ಟು ತತ್ತೀರಾ, ಎಷ್ಟು ಉಳಿಸ್ಬೇಕು? ಅದು ಒಂದು ಕೆಲಸ ನೀನಿಯ. ನಾನು ನೋಡ್ಕೊತೀನ ಕೆಲಸನ ಅಲ್ವಮ್ಮ ಮಗನೇ? ಅಜ್ಜಿ, ನೀವು ಹೇಳೋದು ಸರಿಯಾಗೇನೇ ಐತೆ. ನಾನು ಇವಾಗ ಸರಿಯಾಗಿ ಹೇಳ್ತೀನಿ. ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ಸಣ್ಣಕ್ಕಿರ್ಬೇಕು, ಅದೇ ನನಗೆ ಆಸೆ. ನನ್ನ ಮಕ್ಕಳು ಮೊಮ್ಮಕ್ಕಳು ದೊಡ್ಡ ದೊಡ್ಡ ಸಾವುಕಾರಾಗೇನೇ ಇರಬೇಕು. ನಾನು ಬಂದಿದ್ದೀನಲ್ಲ, ಎಲ್ಲ ಸರ್ ಮಾಡ್ತೀನಿ. ಏನು ಬಿತ್ತಂಬರೇ, ಬೀಡಿ ಸುತ್ತೋದು ಬರ್ತದೆ ತಾನೆ ನಿಮಗೆ? ಇಲ್ಲಾಂದ್ರೆ ಶ್ಯಾಮ್ಲಕ್ಕ ಸುತ್ತೈತಾಳೆ. ಒಂದು ಕಿತ ಒಂದು ಗಳಿಗೆ ನೋಡ್ಕೊಂಬಿಟ್ಟು ಬನ್ನಿ, ಸುತ್ಕೊಂಡು ಕುಂತ್ಕೊಳ್ಳಿವ್ರಂತೆ. ಅಮ್ಮಣ್ಣಿ ಬಾ ನನ್ನ ಜೊತೆ, ಹೋಗಿ ಕರ್ಕೊಂಡೋಗ್ಬಿಟ್ಟು ಸಾವುಕಾರ ಮನೆಗೆ ದನ ಮೇಸಕ್ಕೆ ಮಾತಾಡ್ತೀನಿ ಬಾ. ನಿಧಿ ಹತ್ರ ಮಾತಾಡ್ತೀನಿ. ನಿಂಗೇನು ಅಭ್ಯಂತರ ಇಲ್ಲ ತಾನೇ ಮೊಮ್ಮಗನೇ? ಇಲ್ಲ ಅಜ್ಜಿ, ಕಷ್ಟದಾಗೆ ಯಾವುದೋ ಒಂದು ಕೆಲಸ ದುಡ್ಡು ಬಂದರೆ ಸಾಕು ಅಷ್ಟೇ.